ಒಂದು ವೇದದ ಉಪನಿಷತ್ತಾಗಿದ್ದಾಳೆ ಅವಳು. ಹ್ರೀಂಕಾರ ವೇದೋಪನಿಷತ್, ಹ್ರೀಂಕಾರಾದ್ ವರದಕ್ಷಿಣ. ಹ್ರೀಂಕಾರ ವರದಕ್ಷಿಣ ಯಾವುದಾದ್ರೂ ಒಂದು ದೇವತೆಗಳ ಉದ್ದೇಶ ಇಟ್ಕೊಂಡು ನಾವು ದ್ರವ್ಯಗಳನ್ನು ತ್ಯಾಗ ಮಾಡುವುದೇನಿದೆ ಅದನ್ನು ಯಾಗ ಅಂತ ಹೇಳ್ತಾರೆ. ಆ ದ್ರವ್ಯ ತ್ಯಾಗ ಮಾಡುವ ದ್ರವ್ಯವನ್ನು ಅಗ್ನಿಯಲ್ಲಿ ನಾವು ಹಾಕೋದನ್ನು ನಾವು ಹೋಮ ಅಂತ ಹೇಳ್ತೀವಿ. ಅಗ್ನಿಗೆ ಆಹುತಿ ಕೊಡೋದನ್ನು ಹೋಮ ಅಂತೀವಿ. ಆ ಹೋಮವನ್ನು ಮಾಡಿಸೋರಿಗೆ ಕೊಡುವುದು ದಕ್ಷಿಣೆ. ಹೊರಗಡೆ ನಾವು ಯಾರು ಆರ್ಥರಾಗಿ ಬರ್ತಾರೆ ಅವ್ರಿಗೆ ಕೊಡೋದು ದಾನ. ಹೀಗೆ ಎಲ್ಲ ರೂಪದಲ್ಲೂ ಅವಳಿದ್ದಾಳೆ. ದ್ರವ್ಯಗಳನ್ನು ಎಷ್ಟೋ ರೂಪದಲ್ಲಿ ಕೊಡ್ತೀವಿ. ಯಾಗದಲ್ಲಿ, ಯಜ್ಞದಲ್ಲಿ, ಹೋಮದಲ್ಲಿ, ದಕ್ಷಿಣೆಯಾಗಿ, ದಾನವಾಗಿ, ಎಲ್ಲ ಸ್ವರೂಪ ದೇವಿ. ಹ್ರೀಂಕಾರ ವರದಕ್ಷಿಣ, ಹ್ರೀಂಕಾರ ನಂದನಾರಾಮ ನವಕಲ್ಪಕವಲ್ಲರಿ. ಇದು ತುಂಬ ತುಂಬ ಚೆನ್ನಾಗಿರೋದು. ಹಿಂದೆ ನಾನು ಹೇಳಿದ್ದೆ, ಕಾಮೇಶ್ವರಿಯ ಒಂದು ವರ್ಣನೆ ಮಾಡುವಾಗ ಕಲ್ಪವಲ್ಲಿ ಸಮಭುಜ ಅಂದಾಗಲೂ ವರ್ಣನೆ ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಎಷ್ಟೋಸ್ತಿ ಕಲ್ಪವಲ್ಲಿ ಅನ್ನೋದು ಬಂದಿದೆ, ನವಕಲ್ಪವಲ್ಲಿ ಅಂತ. ಈ ಬಂದಾಗೆಲ್ಲ ತಿಳ್ಕೋಬೇಕು, ಯಾಕೆ ಈ ಅಕ್ಷರ, ಈ ಒಂದು ನಾಮ ಬಹಳ ಶ್ರೇಷ್ಠ. ಅಲ್ಲಲ್ಲೇ ರಿಪೀಟ್ ಆಗುತ್ತೆ. ಸಹಸ್ರನಾಮದಲ್ಲೂ ಬರುತ್ತೆ, ಅಷ್ಟೋತ್ತರಲ್ಲೂ ಬರುತ್ತೆ, ತ್ರಿಶತಿಗಳಲ್ಲೂ ಬರುತ್ತೆ ಅಂದಾಗ ಅಲ್ಲೇನೋ ರಹಸ್ಯ ಇದೆ ಅಂತ ನಾವು ತಿಳ್ಕೋಬೇಕು. ಅಲ್ಲಿ ಇಂದ್ರನ ಉದ್ಯಾನವನ, ಅದು ಇಂದ್ರನ ಉದ್ಯಾನವನ ಯಾಕೆ ಅಂದರೆ ವಿಶ್ರಾಂತಿಗಾಗಿರುವ ಉದ್ಯಾನವನ. ಅಲ್ಲೇ ಅಮೋಘವಾದಂತಹ ಬೇಕಾದಷ್ಟು ಹಣ್ಣು ಹಂಪಲು ಎಲ್ಲನೂ ಅತಿಶಯವಾದದ್ದೇ ಬೆಳೆಯೋದು. ಅಲ್ಲಿ ಯಾವುದೂ ಆರ್ಡಿನರಿ ಇಲ್ಲ, ಎಲ್ಲ ಸ್ಪೆಷಲ್ ಹೂಗಳು ಎಲ್ಲ. ಆದರೂ ಯಾವುದು ಅಷ್ಟೊಂದು ಫೇಮಸ್ ಆಗಿಲ್ಲ. ಕಲ್ಪವಲ್ಲಿ ಮಾತ್ರ ಯಾಕೆ ಅಷ್ಟೊಂದು ಫೇಮಸ್ ಆಗಿದೆ ಅಂದರೆ ಆ ಕಲ್ಪವಲ್ಲಿ ಅನ್ನೋ ಗಿಡದ ಮಹಿಮೆಯನ್ನು ಒಂದರಲ್ಲಿ ಹೇಳಿದ್ದೀನಿ ನಾನು. ಆ ಬಳ್ಳಿ ಯಾವ ರೀತಿ ಹರಡಿಕೊಂಡಿರುತ್ತೆ ಅಂತಂದರೆ ಅದು ಅಲುಗಿಸ್ಕೊಳ್ಳೋ ಹಾಗಿರುತ್ತೆ. ಆ ಒಂದು ಉದ್ಯಾನವನದಲ್ಲಿ ಕಾಮೇಶ್ವರನ ಆಲಂಗಿಸಿದ ಅಂತ. ಅದು ಹ್ರೀಂಕಾರ ಉದ್ಯಾನದಲ್ಲಿ ಕಲ್ಪವಲ್ಲಿಯವಳು. ಹ್ರೀಂಕಾರ ನಂದನ ವನವಾದರೆ ಅಲ್ಲಿ ಕಲ್ಪವಲ್ಲಿ, ಆ ದೇವಿ ನವಕಲ್ಪವಲ್ಲಿ. ಹ್ರೀಂಕಾರ ನವಕಲ್ಪವಲ್ಲಿಯವಳು. ಹ್ರೀಂಕಾರ ಹಿಮವತ್ ಗಂಗಾ ನೋಡಿ. ಹ್ರೀಂಕಾರದ ಹಿಮವತ್ ಗಂಗೆ, ಹಿಮವತ್ ಪರ್ವತದ ಗುಹೆಯಲ್ಲಿ ಹುಟ್ಟುವ ಗಂಗೆ ಅವಳು. ಹಿಮವತ್ ಪರ್ವತ ಅಂದಾಗಲೇ ಅದರೊಳಗೆ ಬೇಕಾದಷ್ಟು ಔಷಧಿ ಇರುವಂತಹ ಗುಣ, ಒಂದು ರಸಾಯನ ಅಲ್ಲಿ ನಡೆಯುತ್ತೆ. ಆ ಹಿಮ ಪರ್ವತದೊಳಗೆ ಬೇಕಾದಷ್ಟು ಔಷಧಿಗಳಿದೆ. ಅಲ್ಲಿ ಹುಟ್ಟುವ ಗಂಗೆ ಆ ಔಷಧಿಯಿಂದ ಪಾವನಳಾಗಿದ್ದಾಳೆ. ಅವಳು ಸಂಜೀವಿನಿ. ಅವಳು ಎಷ್ಟೋ ಜನಕ್ಕೆ ಅದು ಹಳ್ಕೊಂಡು ಬರ್ತಾ ಆ ಒಂದು ಪಾವನ ಗಂಗೆ ಎಲ್ಲರಿಗೂ ಕೂಡ ಒಂದು ಪುಣ್ಯವನ್ನು ಕೊಡ್ತಾಳೆ. ಯಾರ್ಯಾರು ಆ ಗಂಗೆಯನ್ನು ಪೂಜಿಸ್ತಾರೋ, ಸೇವಿಸ್ತಾರೋ ಅವರಿಗೆಲ್ಲವೂ ಕೂಡ ಬೇಕಾದಷ್ಟು ಫಲಗಳು ಸಿಗುತ್ತೆ. ಅದರಿಂದ ಪಾವನ ಗಂಗೆ ಅವಳು ಆ ಒಂದು ಹಿಮವತ್ ಪರ್ವತದಿಂದ ಬಂದವಳು. ಹ್ರೀಂಕಾರ ಹಿಮವತ್ ಗಂಗಾ, ಹ್ರೀಂಕಾರ ವನ ಕೌಸ್ತುಭ. ಸಾಗರವನ್ನು ಕಳೆದಾಗ 14 ರೀತಿ ರತ್ನಗಳು ಹೊರಗೆ ಬಂತು. 14 ರತ್ನಗಳಲ್ಲಿ ಕೌಸ್ತುಭ ಮಣಿ ತನ್ನಷ್ಟಕ್ಕೆ ತಾನೇ ಹೊಳಿತಾ ಇತ್ತು. ಅದಕ್ಕೆ ಏನೂ ಕವರ್ ಮಾಡೋದು ಬೇಕಿಲ್ಲ, ಅದು ತಾನೇ ಹೊಳಿತಾ ಇತ್ತು. ಅದು ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ಪುರುಷ ಸ್ವಯಂ ಜ್ಯೋತಿಯಾಗಿ ಕಾಣಿಸ್ದ. ಆ ವಿಶ್ವ ರೂಪದಲ್ಲೂ ಕೂಡ ಆ ವಿಷ್ಣು ಹೊರಗಡೆ ಬಂದಾಗ ವಿಶ್ವರೂಪದಲ್ಲಿ ಸ್ವಯಂ ಜ್ಯೋತಿ ಕಾಣಿಸ್ತಲ್ಲ, ಅದೇ ಕೌಸ್ತುಭ ಮಣಿ. ಅವನು ಹಾಕೊಂಡಿರೋ ಕೌಸ್ತುಭ ಮಣಿ ಅನ್ನೋದು ಅದು ಹೊರಗಡೆ ಹಾಕೊಳ್ಳೋ ಮಣಿ ಅಲ್ಲ, ಅದು ಸ್ವಯಂ ಬೆಳಕು, ಅದು ಸ್ವಯಂ ಜ್ಯೋತಿ. ಅದಕ್ಕೆ ಆ ಕೌಸ್ತುಭ ಮಣಿ ಥರ ಆ ದೇವಿ ಕ್ಷೀರಸಮುದ್ರದಲ್ಲಿ ಕಳೆದಂತಹ ಕ್ಷೀರಸಮುದ್ರದಲ್ಲಿ 14 ರತ್ನಗಳಲ್ಲಿ ಕೌಸ್ತುಭ ರತ್ನ ಆ ದೇವಿ, ಅದರ ಹೊಳಪು ಆ ದೇವಿ, ಅದು ನಮ್ಮ ಸ್ವಯಂ ಬೆಳಕು ಆ ದೇವಿ ಅಂತ ಹೇಳಿದ್ವಿ. ಹಾಗೆ ಹ್ರೀಂಕಾರನ ಕೌಸ್ತುಭ, ಹ್ರೀಂಕಾರ ಮಂತ್ರ ಸರ್ವಸ್ವ. ಹ್ರೀಂಕಾರ ಆ ಪದದಲ್ಲೇ ಇದೆ, ಆ ನಾಮದಲ್ಲೇ ಇದೆ. ಹ್ರೀಂಕಾರವೇ ಮಂತ್ರ ಸರ್ವಸ್ವ, ಎಲ್ಲವೂ ಅವಳೇ. ಆ ಮಂತ್ರ ಶಕ್ತಿ ಅಷ್ಟೊಂದಿದೆ. ಯಾವಾಗ ನಾವು ಅಣಿಮಾದಿಗಳಿಂದ ಅಷ್ಟೈಶ್ವರ್ಯವೂ ಎಲ್ಲವೂ ಸಕಲವೂ ಆ ಹ್ರೀಂಕಾರವೇ. ಎಲ್ಲವೂ ಇದೆ ಅವಳಲ್ಲಿ, ಎಲ್ಲವನ್ನೂ ಕೊಡ್ತಾಳೆ ಅವಳು. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ
ಸಕಲ ಇಷ್ಟದ ಅಂತ ಹೇಳಿ ಸರ್ವ ಇಷ್ಟಗಳನ್ನು ಅವಳು ಪೂರೈಸ್ತಾಳೆ. ಸರ್ವ ಇಷ್ಟದ ಅಂತ ಹೇಳ್ತೀವಿ, ಎಲ್ಲವನ್ನೂ ಕೊಡ್ತಾಳೆ, ಸರ್ವ ಇಷ್ಟವನ್ನು ಕೊಡ್ತಾಳೆ. ಅಂಥ ಮಂತ್ರ ಯಾರಿಗೆ ಸಿಗುತ್ತೆ? ಹ್ರೀಂಕಾರ ಪರಸೌಖ್ಯದ. ಯಾರು ಹ್ರೀಂಕಾರ ಜಪವನ್ನು ನಿಷ್ಠೆಯಿಂದ ಮಾಡ್ತಾರೋ ಅವರು ಹ್ರೀಂಕಾರ ಪರರು. ಹ್ರೀಂಕಾರ ಜಪ ಮಾಡ್ತಾ ಇದ್ರೆ, ಹ್ರೀಂಕಾರವನ್ನು ತಿಳ್ಕೊಳ್ತಾ ಇದ್ರೆ, ಹಾರ ಈ ಮೂರನ್ನು ಯಾವ ರೀತಿ ಅದು ಸೇರಿಕೊಂಡು ಒಂದು ಮೂರ್ತಿ ಆಗಿದೆ ಅಂತ ಜಪ ಮಾಡ್ತಾ ಇದ್ರೆ, ಆ ಮೂರ್ತಿನ ಒಲಿಸ್ಕೊಂಡ್ರೆ ಅದರಿಂದ ನಮಗೆ ಶ್ರೀವಿದ್ಯೆ ತಾನಾಗ್ತಾನೆ ಘಟಿತವಾಗುತ್ತೆ. ಹ್ರೀಂಕಾರ ಜಪದಿಂದ ಹ್ರೀಂಕಾರ ಜಪ ಮಾಡ್ತಾ ಆ ಒಂದು ಶ್ರೀವಿದ್ಯೆ ಘಟಿಸತ್ತೆ. ಇದು ಯಾರು ಉಪದೇಶ ಮಾಡಬೇಕಾಗಿಲ್ಲ. ಶ್ರೀವಿದ್ಯೆ ಘಟಿಸುವುದು ಹ್ರೀಂಕಾರದಿಂದ ಘಟಿಸುವುದದು. ಹ್ರೀಂಕಾರ ಪರರು ಅಂದರೆ ಶ್ರೀವಿದ್ಯಾ ಉಪಾಸಕರು, ಹ್ರೀಂಕಾರವನ್ನು ಜಪ ಮಾಡುವವರು. ಅವರಿಗೆ ಅವಳು ಪುರುಷಾರ್ಥಗಳಲ್ಲಿ ಏನು ಆನಂದ ಇದೆ ಅಂಥ ಆನಂದವನ್ನು ಕೊಡ್ತಾಳೆ. ಆ ಸಮಯದಲ್ಲಿ ಸಾಧಕನಿಗೆ ಅವನಲ್ಲಿರುವಂತಹ ಮೂರು ಶಕ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳ ಶಕ್ತಿಗಳು ಸಮನ್ವಯಗೊಂಡಿರುತ್ತೆ. ಮೂರು ಗುಣಗಳು ಒಟ್ಟಿಗೆ ಸಮನ್ವಯ ಆಗಿರುತ್ತೆ, ಮೂರು ಶಕ್ತಿಗಳು ಸಮನ್ವಯವಾಗಿರುತ್ತೆ, ಮೂರು ಸ್ಥಿತಿಗಳು ಸಮನ್ವಯವಾಗಿರುತ್ತೆ. ಆ ಥರ ಇದ್ದಾಗ ಸಾಧಕ ಅವನಿಗೆ ಎಲ್ಲವೂ ಅಲ್ಪ ಅನಿಸುತ್ತೆ. ಇದೊಂದು ಮಾತ್ರ, ಆ ದೇವಿ ಮಾತ್ರ, ಆ ತಾಯಿ ಮಾತ್ರ ಒಂದು ಭೂಮ ಅಂತ. ಯಾರಿಗೆ ಬ್ರಹ್ಮವನ್ನು ತಿಳ್ಕೊಳ್ತಾನೋ ಅವನು ಬ್ರಹ್ಮನೇ ಆಗ್ತಾನೆ. ಹಾಗೆ ದೇವಿಯನ್ನು ತಿಳ್ಕೊಂಡವರು ದೇವಿನೇ ಆಗ್ಬಿಡ್ತಾರೆ. ಈ ಒಂದು ಹ್ರೀಂಕಾರವನ್ನು ನಾವು ಜಪ ಮಾಡಿದರೆ ಬಹಳಷ್ಟು ಶ್ರೇಷ್ಠವಾದ ಮಂತ್ರ ಇದು. ಓಂಕಾರ ಜಪ ಹ್ರೀಂಕಾರ ಜಪ ಎರಡೂ ಒಂದೇ ಆಗುತ್ತೆ. ನಾವು ಹ್ರೀಂಕಾರದಲ್ಲಿ ಕೊನೆಯ ಹ್ರೀಂಕಾರವನ್ನು ನಾವು ಜಪ ಮಾಡುವಾಗ ಮೂರ್ತಿಯನ್ನು ಜಪ ಮಾಡ್ತೀವಿ. ಹ್ರೀಂಕಾರ ಮೂರ್ತಿ, ಹ್ರೀಂಕಾರ ಸೌಧ ಶೃಂಗ ಕಪೋತಿಕ, ಹ್ರೀಂಕಾರ ದುಗ್ಧಾಬ್ಧಿಸುಧ, ಹ್ರೀಂಕಾರ ಕಮಲೇಂದಿರ, ಹ್ರೀಂಕಾರ ಮಣಿದೀಪಾರ್ಚಿ, ಹ್ರೀಂಕಾರ ತರುಷಾರಿಕ, ಹ್ರೀಂಕಾರ ಪೇಟಕಮಣಿ, ಹ್ರೀಂಕಾರ ದರ್ಶಬಿಂಬಿದ, ಹ್ರೀಂಕಾರ ಕೋಶಾಸಿಲತ, ಹ್ರೀಂಕಾರ ಸ್ಥಾನ ನರ್ತಕಿ, ಹ್ರೀಂಕಾರ ಶುಕ್ತಿಕಾ ಮುಕ್ತಾಮಣಿ, ಹ್ರೀಂಕಾರ ಬೋಧಿದ, ಹ್ರೀಂಕಾರಮಯ ಸೌವರ್ಣ ಸ್ತಂಭ ವಿದ್ರುಮ ಪುತ್ರಿಕಾ, ಹ್ರೀಂಕಾರ ವೇದೋಪನಿಷತ್, ಹ್ರೀಂಕಾರಾಧ್ವರ ದಕ್ಷಿಣ, ಹ್ರೀಂಕಾರ ನಂದನಾರಾಮಾನವ ಕಲ್ಪಕವಲ್ಲರಿ, ಹ್ರೀಂಕಾರ ಹಿಮವದ್ಗಂಗ, ಹ್ರೀಂಕಾರ ವನ ಕೌಸ್ತುಭ, ಹ್ರೀಂಕಾರ ಮಂತ್ರ ಸರ್ವಸ್ವ, ಹ್ರೀಂಕಾರ ಪರಸೌಖ್ಯದ. ಹೇಳುವಾಗ ನಮಗನ್ಸುತ್ತೆ ಹ್ರೀಂಕಾರವೇ ಎಲ್ಲ ಸರ್ವ ತೀರ್ಥದಲ್ಲೂ ಇದೆ ಅಂತ. ಅದಕ್ಕೆ ನಾವು ಶ್ಯಾಮಲಾ ದಂಡಕ ಹೇಳುವಾಗ ಹೇಳ್ತೀವಿ, ಸರ್ವತೀರ್ಥಾತ್ಮಿಕೆ, ಸರ್ವಮಂತ್ರಾತ್ಮಿಕೆ, ಸರ್ವಯಂತ್ರಾತ್ಮಿಕೆ, ಸರ್ವತಂತ್ರಾತ್ಮಿಕೆ, ಸರ್ವಪೀಠಾತ್ಮಿಕೆ, ಸರ್ವಪೀಠಾತ್ಮಿಕೆ, ಸರ್ವತತ್ವಾತ್ಮಿಕೆ, ಸರ್ವನಾದಾತ್ಮಿಕೆ, ಸರ್ವಯೋಗಾತ್ಮಿಕೆ, ಸರ್ವವಿದ್ಯಾತ್ಮಿಕೆ, ಸರ್ವದೀಕ್ಷಾತ್ಮಿಕೆ, ಸರ್ವಶಬ್ದಾತ್ಮಿಕೆ, ಸರ್ವವಿಶ್ವಾತ್ಮಿಕೆ, ಸರ್ವಗೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ದೇವಿ ತುಭ್ಯಂ ನಮೋ, ದೇವಿ ತುಭ್ಯಂ ನಮೋ, ದೇವಿ ತುಭ್ಯಂ